ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಮಂಜುನಾಥ್ ಮಾತನಾಡ್ತಾ ಇರೋದು. ಎಲ್ಲರಿಗೂ ಈ ನನ್ನ ಒಂದು ಬ್ಲಾಗ್ಗೆ ಸ್ವಾಗತ. ಫ್ರೆಂಡ್ಸ್, ನಿನ್ನೆ ನಾನು ಎಲ್ಲಾನು ಸ್ವಚ್ಛ ಮಾಡಾಕ್ತಿದ್ನಲ್ಲ, ನೀವೆಲ್ಲ ನೋಡಿದ್ರಲ್ಲ. ಇವಾಗ ಪ್ರೆಸೆಂಟ್ ಬಂದ್ಬಿಟ್ಟು ಎಲ್ಲಾನು ಸ್ವಚ್ಛ ಮಾಡಿದ್ದೀನಿ, ತೋರಿಸ್ತೇನೆ ನೋಡ್ರಿ. ನಾನು ನಿಮ್ಗೆ ಇವತ್ತು ಬಂದ್ಬಿಟ್ಟು ಎಕ್ಸ್ಪೆರಿಮೆಂಟ್ ವಿಡಿಯೋ ಮಾಡಿಬಿಟ್ಟು ಇವತ್ತು ಅಪ್ಲೋಡ್ ಮಾಡಿಬಿಡ್ನಂತ. ಬನ್ನಿ ಫ್ರೆಂಡ್ಸ್, ಯಾವ ಥರ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅಂತ ತೋರಿಸ್ತೇನೆ ನೋಡ್ರದ. ನೋಡ್ತಾ ಇರ್ಬೋದು ನೀವು. ನಿನ್ನೆ ಇಲ್ಲಿ ಏನೈತಲ್ಲ ಸಖತ್ ಯಾವ ಥರ ಐತಂತಲ್ಲ, ನಿನ್ನೆ ವಿಡಿಯೋ ನೀವು ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಿರ್ತೈತಿ. ಫುಲ್ ಹತ್ತಿ ಗಿಡ ಎಲ್ಲ ಇತ್ತು, ಫುಲ್ ಕಸ ಎಲ್ಲ ಇತ್ತು. ನೋಡ್ಬೋದು ನೀವು. ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇಷ್ಟು ಚೌಕಾಗಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ನೋಡ್ಬೋದು ನೀವು ಫ್ರೆಂಡ್ಸ್ ಯಾವ ಥರ ಕ್ಲೀನ್ ಆಗೈತಂತ. ಇವಾಗ ಬಂದುಬಿಟ್ಟು ಇಲ್ಲೇ ನಾನು ಎಕ್ಸ್ಪೆರಿಮೆಂಟ್ ವಿಡಿಯೋನ ಮಾಡ್ಬೇಕಾ. ನೋಡ್ಬೋದು ನೀವು, ಆಲ್ರೆಡಿ ಕ್ಲೀನ್ ಮಾಡಿಬಿಟ್ಟು ಹಾಸಿದ್ದೀನಿ ಇಲ್ಲಿ ಸುಮ್ಮನೆ ಹಂಗೆ ಕೂತ್ಕೊಳ್ಳೋಕಂತ. ನೋಡ್ಬೋದು ನೀವು, ನಮ್ಮ ಒಂದು ಕೆಂಪ್ಯ ಬಂದ್ಬಿಟ್ಟು ಮನ್ಕೊಂಡ್ಬಿಟ್ಟಾನ. ನಮ್ಮ ಚುಟ್ಯಾನ ತಂದ್ಬಿಟ್ಟು ಇಲ್ಲೇ ಕಟ್ಟಿದ್ನಿ. ನಮ್ಮ ಚುಟ್ಯಾನ ಫುಲ್ ಆರಾಮ್. ಚುಟ್ಟಿ ಹಾಯ್ ಮಾಡಲೇ ಒಂದ ಲೇ ಚುಟ್ಯ ನೋಡಿ ಚುಟ್ಟಿ ಹೆಂಗೆ ಮಾಡ್ತಾನ ಫ್ರೆಂಡ್ಸ್. ಇವಾಗ ಐತಲ್ಲ ನಾನು ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಟೇಬಲ್ ಬೇಕಾ. ಅಲ್ಲಿ ಐತೆ ಟೇಬಲ್ ತೊಗೊಂಬಂದಿಡ್ನಂತ. ಪ್ಲಸ್ ನನಗೆ ಕರೆಂಟ್ ಬೇಕು ಇವಾಗ. ಈ ಒಂದು ಎಕ್ಸ್ಪೆರಿಮೆಂಟ್ ವಿಡಿಯೋ ಮಾಡೋಕೈತಲ್ಲ ಕರೆಂಟಿನ ಭಾಳ ಅವಶ್ಯಕತೆ ಐತಿ. ಈಗ ವೈರ್ ಕನೆಕ್ಷನ್ ಕೊಡನೈತೆ. ಆ್ಯಕ್ಚುಲಿ ಅಲ್ಲಿಂದ ಬಂದ್ಬಿಟ್ಟು ನಾನು ಇಲ್ಲೊಂದು ಸಡ್ ನೋಡ್ತಾ ಇದ್ರಲ್ಲ, ಇದಕ್ಕೆ ಕರೆಂಟ್ ಕೊಡ್ಬೇಕಾ. ಇಲ್ಲಿ ಬರ್ಬೇಕು ಕರೆಂಟ್. ಇಲ್ಲಿಂದ ಇಲ್ಲಿ ತಂದು ಮಾಡೋಕ್ಕಲ್ಲ ನನಗೆ ಅನುಕೂಲ ಆಕತಿ. ಇವಾಗ ಅಲ್ಲಿ ಹೋಗ್ಬಿಟ್ಟು ಏನೈತಲ್ಲ ನಾವು ಒಂದು ವೈರ್ ಕನೆಕ್ಷನ್ ಕೊಟ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಕರೆಂಟ್ ತೊಗೊಂಬರೋಣಂತ. ಬನ್ನಿ ಫ್ರೆಂಡ್ಸ್. ಇಲ್ಲ ಫ್ರೆಂಡ್ಸ್, ಇವಾಗ ಸ್ವಲ್ಪ ಇದನ್ನು ಸಗಣಿ ತೊಂದ್ಬಿಟ್ಟು ಎಲ್ಲ ನೆಲ ಸಾರಿಸ್ತಾ ಇದ್ರೆ ಅದಕ್ಕೆ ಇಲ್ಲಿ ನೋಡ್ಬೋದು ನೀವು ಸಗಣಿ ಕಾಣ್ತೈತೆ. ಇವಾಗ ಜಸ್ಟ್ ಇದನ್ನೆಲ್ಲ ಸಾರಿಸಿದ್ದಾರೆ ಇಲ್ಲಿ ಸ್ವಲ್ಪ. ನಾನು ಬಂದ್ಬಿಟ್ಟು ಹೊಲ್ದಾಗಿರ್ತೀನಿಲ್ಲ ಫ್ರೆಂಡ್ಸ್. ಇಲ್ಲಿ ಏನು ನೋಡತ್ತಿರಲ್ಲ ನೀವು, ಆಲ್ರೆಡಿ ನಾನು ಇರೋಂಥ ಒಂದು ರೂಮ್ನಿಂದ ಈ ಒಂದು ರೂಮಿಗೆ ಐತಲ್ಲ ಕರೆಂಟ್ ತೊಗೊಂಬಂದಿದ್ದೈತಿ. ಇದು ಯಾವಾಗ ಕೊಟ್ಟಿರೋ ಕರೆಂಟ್ ಅಂದ್ರೆ ಇದು ಐ ಥಿಂಕ್ ಒಂದು ವರ್ಷದ ಹಿಂದೆನೋ ಕೊಟ್ಟಿರೋ ಒಂದು ಕನೆಕ್ಷನ್. ವಾಪಸ್ ಇಲ್ಲಿ ಕರೆಂಟನೇ ಇರಲಿಲ್ಲ, ಇವಾಗ ಕನೆಕ್ಷನ್ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಏನು ಈ ಒಂದು ವೈರ್ ನೋಡ್ತಾ ಇದ್ರಲ್ಲ ನೀವು, ಇದು ಬಂದ್ಬಿಟ್ಟ ಇಲ್ಲಿ ನೋಡಿ ಫ್ರೆಂಡ್ಸ್. ಇದನ್ನ ಬಂದ್ಬಿಟ್ಟು ನಾನು ಅಂಡರ್ ಗ್ರೌಂಡ್ ನಾವೊಂದು ಇದನ್ನ ಬಂದ್ಬಿಟ್ಟ ನೆಲದಾಗಿಂದ ಕರೆಂಟ್ ತೊಗೊಂಬಂದೇನೆ. ಇದನ್ನ ಈ ತರ ಕರೆಂಟ್ ತೊಗೊಂಬಂದ್ಬಿಟ್ಟ ಇದು ಫುಲ್ ಅಂಡರ್ ಗ್ರೌಂಡ್ ಅನ್ನ ಹೋಗಿದ್ ಕರೆಂಟ್ ಈ ತರ ತೊಗೊಂಬಂದಿನಿ. ಆಮ್ಯಾಗ ಪ್ಲಸ್ ಇಲ್ಲೊಂದು ಕನೆಕ್ಷನ್ ಕೊಟ್ಟೆನ. ಇದನ್ನ ನೋಡ್ಬೋದು ನೀವು, ಇದು ಬಂದ್ಬಿಟ್ಟು ಅಂಡರ್ ಗ್ರೌಂಡ್ನಾಗ ಬಂದೈತಿ. ಇದನ್ನ ನೆಲದಾಗ ಕೊಟ್ಟನ ಕನೆಕ್ಷನ್. ನೋಡ್ಬೋದು ನೀವು, ಇಲ್ಲೊಂದು 2 ವೈರ್ ಅದಾವ. ಈ 2 ವೈರ್ನ ಫಸ್ಟ್ ಕ್ಲೋಸ್ ಮಾಡ್ಕೋಬೇಕು. ಇದನ್ನ ಪ್ಯಾಚಪ್ ಮಾಡ್ಕೆಸ ಕ್ಲೋಸ್ ಮಾಡೋಣ ಇದನ್ನ, ಯಾಕಂದ್ರೆ ಸಖತ್ ಡೇಂಜರ್ ಇದೆ. ಇದನ್ನ ಕ್ಲೋಸ್ ಮಾಡ್ಕೊಂಡ ಪ್ಲಸ್ ಅಲ್ಲಂತ್ರಿ ಆಲ್ರೆಡಿ ಕರೆಂಟ್ ಕನೆಕ್ಷನ್ ಕೊಟ್ಟಿದ್ದೈತಿ. ಅಲ್ಲೇನು ನೋಡ್ತಿರಲ್ಲ ಆ ಒಂದು ರೂಮ್ ಒಳಗಡೆ. ಬನ್ನಿ ಫ್ರೆಂಡ್ಸ್, ಅಲ್ಲಿ ಹೋಗೋಣಂತ. ಹೇ ಯಾಕಲಿ ಕೆಂಪಿ, ಒಂದು ನಿಮಿಷ ಫ್ರೆಂಡ್ಸ, ಕರೆಂಟ್ ಆನ್ ಮಾಡೋಣ. ಇಲ್ಲೇನು ನೋಡ್ತಾ ಇದ್ರಲ್ಲ, ಈ ಒಂದು ಸ್ವಿಚ್ ಬಂದ್ಬಿಟ್ಟಿತ್ತಲ್ಲ ಇದೆ. ಇವಾಗ ಅಲ್ಲಿ ಹೋಗಿರುವಂಥ ಕನೆಕ್ಷನ್ ವೈರ್ ಬಂದ್ಬಿಟ್ಟ ಇದೆ. ನೀವು ನೋಡ್ಬೋದ, ಇದು ಇಲ್ಲಿಂದ ಹೋಗ್ಬಿಟ್ಟ. ಇಲ್ಲಿಂದ ನೆಲದಾಗಿಂದನ ಅಂಡರ್ ಗ್ರೌಂಡ್ ಕಂಪ್ಲೀಟ್ ನೆಲದಾಗನ ಈ ಒಂದು ವೈರ್ ಕನೆಕ್ಷನ್ ಕೊಟ್ಟೇವು ನಾವು. ಇವಾಗ ಇಲ್ಲಿ ಸ್ವಿಚ್ ಹಾಕ್ತಂದ್ರೆ ಅಲ್ಲಿ ಕರೆಂಟ್ ಬರುತ್ತೆ. ಬಟ್ ಒಂದ್ಸತ ಚೆಕ್ ಮಾಡ್ಕೋಬೇಕು, ಯಾಕಂದ್ರೆ ಇದೊಂದು 2-3 ವರ್ಷದಿಂದ ನಾ ಕೊಟ್ಟಿರುವಂಥ ಕನೆಕ್ಷನ್ ವೈರ್ ಇದೆ. ಫಸ್ಟ್ ಐತಲ್ಲ ಅಲ್ಲೆಲ್ಲ ಪ್ಯಾಚಪ್ ಕೊಡೋಣಂತ. ಅದನ್ನ ಪ್ಯಾಚಪ್ ಕೊಟ್ಟು ನೆಕ್ಸ್ಟ್ ಐತಲ್ಲ ಕರೆಂಟ್ ಆನ್ ಮಾಡೋಣಂತ. ಇವಾಗ ನನಗೇನು ಬೇಕಪ್ಪ ಅಂತಾರೆ, ಸೆಲೋ ಟೇಪ್ ಬೇಕಾ. ಇಲ್ಲೈತೆ ಬ್ಲ್ಯಾಕ್ ಟೇಪ್ ಐತಿ. ಇದನ್ನ ಫಸ್ಟ್ ಕನೆಕ್ಷನ್ ಕೊಡೋಣ. ಕನೆಕ್ಷನ್ ಕೊಟ್ಟು ನೆಕ್ಸ್ಟ್ ನಮ್ಮ ಕೆಲಸ ಸ್ಟಾರ್ಟ್ ಮಾಡಿ. ಈ ಒಂದು ಟೇಬಲ್ ಏನು ನೋಡ್ತಾ ಇರಲ್ಲ, ಈ ಒಂದು ಟೇಬಲ್ನ ಬಂದ್ಬಿಟ್ಟು ಅಲ್ಲಿ ಒಯ್ಬೇಕು. ನಾ ಆ ಕಡೆ ಎಕ್ಸ್ಪೆರಿಮೆಂಟ್ ವಿಡಿಯೋ ಮಾಡಕ್ಕೆ ಬೇಕಾ. ಫಸ್ಟ್ ಐತಲ್ಲ ಇದನ್ನ ಕನೆಕ್ಷನ್ ಅಲ್ಲಿ ಕೊಟ್ಟ ಅಲ್ಲೊಂದು ಸ್ವಿಚ್ ಒಂದು ಕೊಡ್ಬೇಕು. ನಾ ಸ್ವಿಚ್ ಒಂದು ಹಾಕ್ಬೇಕಾ ಫ್ರೆಂಡ್ಸ್. ನಾವು ಯಾವಾಗಾದ್ರೂ ಕರೆಂಟ್ ಐತಲ್ಲ ಅಂಡರ್ ಗ್ರೌಂಡ್, ನಾವು ನೆಲದಾಗಿಂದ ಏನಾರೋ ಕರೆಂಟ್ ಒಯ್ಬೇಕಂತಂದ್ರೆ ಅಂದ್ರೆ ಭೂಮಿ ಒಳಗಡೆಯಿಂದ ಕರೆಂಟ್ ತೊಗೊಂಡು ಹೋಗ್ಬೇಕಾದ್ರೆ ಐತಲ್ಲ, ಜಸ್ಟ್ ಕೇವಲ ಇಲ್ಲೇನು ನೀವು ನೋಡ್ತಾ ಇದಿರಲ್ಲ, ಜಸ್ಟ್ ಕೇವಲ ಈ ತರ ಒಂದು ವೈರ್ನ ನಾವು ಭೂಮಿ ಒಳಗೆ ತೊಗೊಂಡು ಹೋದ್ರೆ ಐತಲ್ಲ, ಇದು ಕಟ್ ಆಗೋ ಚಾನ್ಸಸ್ ಇರ್ತೈತೆ. ಅದಕ್ಕೆ ಏನ್ ಮಾಡ್ಬೇಕು ನಾವು, ಈ ತರ ಡ್ರಿಪ್ ಪೈಪ್ ಅಂತೇಳಿ ಬರ್ತಾವ ಬ್ಲ್ಯಾಕ್ ಕಲರ್. ಇಲ್ಲಿ ನೋಡ್ಬೋದು ನೀವು ಯಾವ ತರ ಒಂದು ಪೈಪ್ ಕೊಟ್ಟಿದ್ದೇನೆ ಅಂತಲ್ಲ. ಇದು ಬಂದ್ಬಿಟ್ಟ ಈ ಪೈಪ್ ಒಳಗಡೆ ಐತಲ್ಲ, ನಾನು ಆ ಒಂದು ವೈರ್ನ ಹಾಕಿದ್ದೇನೆ. ಯಾಕೆ ಇದಂತಂದ್ರೆ ಸೇಫ್ಟಿ ಇರತ್ತಲ್ಲ, ಯಾವುದು ಡ್ಯಾಮೇಜ್ ಆಗಲ್ಲ. ಇಲ್ಲಿ ನೋಡ್ಬೋದು ನೀವು ಪೂರ ಪೈಪ್, ಈ ಒಂದು ಪೈಪ್ನ ಬಂದ್ಬಿಟ್ಟು ನಾ ಅಂಡರ್ ಗ್ರೌಂಡ್ನಾಗ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ತೊಂದು ಹೋಗಿದ್ದೇನೆ ಇದನ್ನ. ಯಾಕಂದ್ರೆ ತುಂಬಾನೇ ಸೇಫ್ ಆಗಿರ್ತೈತಿ, ವೈರ್ ಒಟ್ಟ ಡ್ಯಾಮೇಜ್ ಆಗಲ್ಲ. ಆನಂತರ ಕರೆಂಟ್ ಬಂದ್ಬಿಟ್ಟು ಅರ್ಥಿಂಗ್ ಆತಂದ್ರ ಭೂಮಿ ಒಳಗೆ ಏನಾರ ಕರೆಂಟ್ ಹೋತಂದ್ರ ತುಂಬಾನೇ ಪ್ರಾಬ್ಲಮ್ ಆಗತ್ತೆ. ಹಂಗಾಗಿ ಆ ತರ ಏನಾದ್ರು ಒಂದು ಪೈಪ್ ಹಾಕ್ರಿ, ಆ ಪೈಪ್ ಒಳಗಡೆ ವೈರ್ ತೊಂದು ಹೋಗ್ರಿ. ಅಂದ್ರೆ ಭೂಮಿ ಒಳಗಡೆ ಕರೆಂಟ್ ತಗೊಂಡ್ ಹೋಗೋದಿದ್ರೆ ಮಾತ್ರ ಇದನ್ನ ಯೂಸ್ ಮಾಡ್ರಿ. ಇದು ಬೆಸ್ಟ್, ತುಂಬಾನೇ ಸೇಫ್ ಆಗಿರ್ತೈತಿ ಇದು. ಫ್ರೆಂಡ್ಸ್ ನಾನಿವಾಗ ಇಲ್ಲಿಂದ ಆ ಒಂದು ರೂಮ್ಗೆ ಕರೆಂಟ್ ಒಯ್ಬೇಕಪ್ಪ ಅಂತಂದ್ರೆ ನನಗೊಂದು ಫಿಮೇಲ್ ಪಿನ್ ಬೇಕಾ.
ಇಲ್ಲೇನ್ ನೋಡ್ತಾ ಇದ್ರಲ್ಲ ನೀವು, ಇವಾಗ ಈ ಒಂದು ಪಿನ್ ಐತಿ ನನ್ನ ಹತ್ರ. ಇವಾಗ ನನಗೊಂದ ಫಿಮೇಲ್ ಪಿನ್ ಬೇಕಾ, ಆ ಒಂದು ಪಿನ್ ಐತಲ್ಲ ನೋಡೋಣ, ಸಿಗ್ತಾ ಇಲ್ಲ ನನಗ, ಹುಡ್ಕಾಡ್ದೆ ನಾನು. ಇವಾಗ ನಾವು ಆ ರೂಮ್ಗೆ ಹೋಗೋಣ. ಫಿಮೇಲ್ ಪಿನ್ ಅಂದ್ರೆ ಯಾವ ತರ ಇರ್ತಂತೆಲ್ಲ ನಾನು ನಿಮ್ಗೆ ತೋರಿಸ್ತಾನೆ ನೋಡ್ರಿ. ಇವಾಗ ಇಲ್ಲೇ ನೀವು ನೋಡ್ತಾ ಇದ್ರಲ್ಲ, ಈ ತರ ಒಟ್ಟ 2 ಪಿನ್ ಬೇಕು ನನಗ. ಒಂದ್ ಬಂದ್ಬಿಟ್ಟ ಮೇಲ್ ಪಿನ್, ಒಂದ್ ಬಂದ್ಬಿಟ್ಟ ಫಿಮೇಲ್ ಪಿನ್. ತೋರಿಸ್ತಾನೆ ನೋಡಿ ಫ್ರೆಂಡ್ಸ್. ಇವಾಗ ನಿಮ್ಗೆ ಒಂದೇ ನಿಮಿಷ ಇರಿ. ಇಲ್ಲೇ ನೋಡ್ತಾ ಇರಲ್ಲ, ನನ್ಗ ಈ ತರದ್ ಒಂದ್ ಪಿನ್ ಬೇಕಾ, ಪ್ಲಸ್ ನನ್ಗ ಈ ತರದ್ ಒಂದ್ ಪಿನ್ ಬೇಕಾ. ಆಲ್ರೆಡಿ ನನ್ನ ಹಂತಲ್ಲಿ ಇವಾಗ ಈ ಪಿನ್ ಐತೆ. ಈ ಒಂದ್ ಪಿನ್ ಬಂದ್ಬಿಟ್ಟ ಸಿಗ್ತಾ ಇಲ್ಲ, ಇದನ್ನ ಹುಡ್ಕಾಡ್ತಾ ಇದೀನಿ. ಇವಾಗ ಹುಡ್ಕಾಡ್ನಂತ ಆ ಒಂದ್ ಪಿನ್ ಸಿಕ್ತಂದ್ರೆ ನನ್ನ ಕೆಲಸ ಸ್ಟಾರ್ಟ್ ಆಕತಿ. ಬನ್ನಿ ಫ್ರೆಂಡ್ಸ್ ಹೋಗೋಣಂತ. ಆ ಕಡೆ ಒಂದು ರೂಮ್ ಒಳಗಡೆ ಐತಲ್ಲ, ಎಲ್ಲ ವೈರ್ಸ್ ಆದಿದ್ದೆಲ್ಲಾನು ಇಟ್ಟಿರ್ತೇವೆ ನಾವು. ಯಾಕಂದ್ರೆ ಹೊಲದಾಗಿರ್ತೇವಲ್ಲ, ಇವಾಗ ಬೋರ್ ರಿಪೇರಿ ಬಂತಂದ್ರ ಮತ್ತೊಂದ್ ಏನಾರ ರಿಪೇರಿ ಬಂತಂದ್ರ ನಮ್ಗೆ ವೈರ್ಗಳು ಬೇಕಾಗ್ತಾವ. ಹಂಗಾಗಿ ನಾನು ಸಿಕ್ಕಾಪಟ್ಟಿ ವೈರ್ ಬಂಡಲ್ಸ್ ಆದಿದ್ದೆಲ್ಲ ಹೊಲದಾಗ ಇಟ್ಟೇ ಇರ್ತೇವೆ ನಾವು. ಬನ್ನಿ ಫ್ರೆಂಡ್ಸ್, ಆ ಕಡೆ ಹೋಗ್ಬಿಟ್ಟ ಅದೇನಾರ ಫಿಮೇಲ್ ಪಿನ್ ಇತ್ತಂದ್ರೆ ಕನೆಕ್ಷನ್ ಕೊಡ್ನಂತ. ಈ ಒಂದು ರೂಮ್ನಾಗ ಐತಲ್ಲ, ನಾವು ಎಲ್ಲ ವೈರ್ಸ್ ಅದು ಎಲ್ಲ ಇಡ್ತೇವೆ. ಇಲ್ಲಿ ಕೂಡ ಇವಾಗ ಸಾರಿಸಿದಾರ, ನೋಡ್ಬೋದು ನೀವು. ಇಲ್ಲಿ ವೈರ್ ಇಟ್ಟಿದ್ದೇವೆ. ಇದ ಬಂದ್ಬಿಟ್ಟು ಅದಕ್ಕಾರ ಏನಾದ್ರು ಯೂಸ್ ಮಾಡಕ್ಕೆ ಈ ವೈರ್ ಬೇರೆ ಇದೆ. ಇಲ್ಲಿ ನೋಡ್ಬೋದು ನೀವು, ಇದೆಲ್ಲ ವೈರ್ ಎಲ್ಲ ಬಂದ್ಬಿಟ್ಟು ಇದೆಲ್ಲ ಬೋರಿಗೆಲ್ಲ ಹಾಕಿರೋ ವೈರ್. ಬೋರ್ಗೆ ಕರೆಂಟಿಗೆ ಎಲ್ಲದಕ್ಕೂ ಯೂಸ್ ಮಾಡಕ್ಕೆ ಇಟ್ಕೊಂಡಿರ್ತೇವೆ. ಇಲ್ಲಿ ನೋಡ್ಬೋದು ನೀವು, ಇದು ಬಂದ್ಬಿಟ್ಟೈತಲ್ಲ ಬೋರಿನ ಡಬ್ಬಿ ಇದೆ. ಇದು ಬೋರ್ ಡಬ್ಬಿ ಇದೆ, ತೋರಿಸ್ತೇನೆ ನೋಡ್ರಿ. ಒಂದೇ ನಿಮಿಷ ಯಾವ ತರ ಇರ್ತತೆ ಬೋರ್ ಡಬ್ಬಿ, ಯಾವ ತರ ಇರ್ತತೆ ಅಂತ ತೋರಿಸ್ತೇನೆ ನೋಡ್ರಿ. ಎಲ್ಲ ತುಂಬಾ ಜನ ನೋಡಿರ್ತೀರಿ, ಆದ್ರೂ ಸುಮ್ಮನೆ ತೋರ್ಸೋಣ ಅಂತ ತೋರಿಸ್ತಾ ಇದೀನಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಈ ತರ ಇರ್ತದೆ ನೋಡಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟ ಓಲ್ಡ್ ಇದೆ, ಹಂಗ ಸುಮ್ಮನೆ ತೆಗೆದು ಇಟ್ಟಿದೀವಿ. ಇದು ಚೆನ್ನಾಗೈತಿ, ಬಟ್ ತೆಗೆದು ಇಟ್ಟೇವಿ. ಇದನ್ನೇ ಯೂಸ್ ಮಾಡ್ತಾ ಇಲ್ಲ, ಸುಮ್ಮನೆ ತೋರಿಸ್ತೇನೆ ನಾನು ನಿಮ್ಗೆ. ಇಲ್ಲ ಅನ್ಕೋತೀನಪ್ಪ, ಇಲ್ಲೆಲ್ಲಿ ಪಿನ್ಸ್ ಅದು ಏನು ಇಟ್ಟೇ ಇಲ್ಲ. ಇಲ್ಲಿಷ್ಟು ವೈರ್ ಐತಿ. ಇಲ್ಲಿ ಬಂದ್ಬಿಟ್ಟ ಹಗ್ಗ ಇಟ್ಟೇವಿ, ನೋಡ್ಬೋದು ನೀವು ಫ್ರೆಂಡ್ಸ್. ಎಲ್ಲ ಇಲ್ಲಿ ಅಂತ ಇಲ್ಲ ಅನ್ಕೋತೀನಿ. ಪಿನ್ ಬಂದ್ಬಿಟ್ಟ ನಾವು ಬಾಕ್ಸ್ನಾಗ ಇಟ್ಟಿರ್ತಿದ್ದೆ, ಆ ಬಾಕ್ಸ್ ಇಲ್ಲ. ಎಲ್ಲ ಹುಡ್ಕಾಡ್ದೆ ನಾನು, ಸಿಗ್ತಾ ಇಲ್ಲ. ಬನ್ನಿ ಫ್ರೆಂಡ್ಸ್, ಇವಾಗ ಡೈರೆಕ್ಟ್ ತಡ ಮಾಡೋದು ಬೇಡ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಬೆಳವಡಿಗೆ ಹೋಗೋಣ. ಬೆಳವಡಿಗೆ ಹೋಗ್ಬಿಟ್ಟೈತಲ್ಲ, ಒಂದು ನಂಗೆ ಫಿಮೇಲ್ ಪಿನ್ ಬೇಕಲ್ಲ, ಒಂದು ಪಿನ್ ತೊಗೊಂಡು ಜಲ್ದಿ ಬಂದ ಅದನ್ನ ಕನೆಕ್ಷನ್ ಕೊಟ್ಟಿತ್ತಲ್ಲ. ನಾನು ಇವತ್ತು ಎಷ್ಟೊತ್ತಿದ್ರು ವಿಡಿಯೋ ಮಾಡ್ಬೇಕಾ. ಬನ್ನಿ ಫ್ರೆಂಡ್ಸ್. ಇವಾಗ ತಾನೇ ಜಸ್ಟ್ ನಾನು ಇಲ್ಲಿ ಬೆಳವಡಿಗೆ ಬಂದಾನಿ. ಏನಪ್ಪ ಅಂತಂದ್ರೆ ಅದನ್ನೊಂದು ಸ್ವಿಚ್ ತೊಗೊಳಕ್ ಬಂದಾನಿ. ಇಲ್ಲಿ ಅಂಗಡಿಗೆ ಬಂದೆ, ಅದೊಂದು ಮೇಲ್ ಫಿಮೇಲ್ ಸ್ವಿಚ್ ಬೇಕಾ. ಫಿಮೇಲ್ ಸ್ವಿಚ್ ತೊಗೊಂಡು ವಾಪಸ್ ಹೋಗೋಣ ಅಂತ ನಾವು. ನೋಡ್ಬೋದು ನೀವು, ಇದ ಶಾಪ್, ಎಲೆಕ್ಟ್ರಿಕಲ್ ಶಾಪ್ ಬಂದೆ. GM ಎಷ್ಟನೇ ಇದೆ ಫ್ರೆಂಡ್ಸ್? ನೋಡ್ಬೋದು ನೀವು, ಮೇಲ್ ಫಿಮೇಲ್ ಪಿನ್ ತೊಗೊಂಡಿದ್ದಾನೆ. ಇಲ್ಲಿ ನೋಡ್ಬೋದು 50 ರೂಪಾಯಿ. ಈ ಒಂದು ಟೇಪ್ ತೊಗೊಂಡಿದ್ದಾನೆ. ಇದು ಬಂದ್ಬಿಟ್ಟು 10 ರೂಪಾಯಿ, 60 ರೂಪಾಯಿ ಆಯ್ತಾ. ಇವಾಗ ಊರಿಗೆ ಹೋಗಿ ಕೆಲಸ ಡೈರೆಕ್ಟ್ ನಾವು ಕನೆಕ್ಷನ್ ಕೊಟ್ಟ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇದ್ರಲ್ಲ, ಈ ಒಂದು ಸ್ವಿಚ್ ಐತಲ್ಲ ರಿಮೂವ್ ಮಾಡ್ಬೇಕಾ. ಇದನ್ನ ತಗದ ಇದ್ರಾಗ ಒಟ್ಟೆ 2 ಸ್ವಿಚ್ ಇದಾವ, ಒಂದು ಮೇಲ್ ಫಿಮೇಲ್ ಸ್ವಿಚ್ ಐತಲ್ಲ ಇದಕ್ಕ ಜಾಯಿಂಟ್ ಮಾಡೋಣ ಇವಾಗ. ಫ್ರೆಂಡ್ಸ್, ಇದೇನು ನೋಡ್ತಾ ಇದ್ರಲ್ಲ, ಇದನ್ನ ಬಂದ್ಬಿಟ್ಟೈತಲ್ಲ ಕ್ಲೋಸ್ ಮಾಡ್ಬೇಕು ನಾನು ಇವಾಗ. ಯಾಕಂದ್ರೆ ಇದು ತುಂಬಾ ದಿನ ಆಯ್ತು, ಹಂಗೆ ಇಲ್ಲೇ ಬಿಟ್ಬಿಟ್ಟೆ ಇದನ್ನ. ಆ್ಯಕ್ಚುಲಿ ಇದನ್ನ ಇವಾಗ ಯೂಸ್ ಮಾಡಲ್ಲ. ಇದನ್ನ ಇಲ್ಲಿ ಒಂದು ಕನೆಕ್ಷನ್ ತೊಗೊಂಬಂದೆ ನಾನು, ಅಂಡರ್ ಗ್ರೌಂಡ್ ಭೂಮಿ ಒಳಗಡೆ. ಒಟ್ಟೆ ಇಲ್ಲೊಂದು ಲೈಟ್ ಹಾಕ್ಲಿಕ್ಕೆ ಅಂತೇಳ್ಬಿಟ್ಟು ಇದ್ರೊಂದು ತೊಗೊಂಬಂದೆ. ನೋಡ್ಬೋದು ನೀವು, ಇದಕ್ಕೂ ಬಂದ್ಬಿಟ್ಟೆ ಈ ಥರ ದಪ್ಪಂದು ಪೈಪ್ ಹಾಕೈತಿ. ಇವಾಗ ಇದು ಕರೆಂಟದು ಯಾರಿಗೂ ಶಾಕ್ ಆಗಬಾರ್ದು ಅಂತೇಳಿ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ ಇವಾಗ. ಫ್ರೆಂಡ್ಸ್, ಇವಾಗ ಹೊರಗಡೆ ಇತ್ತಲ್ಲ ಅದನ್ನ ಕ್ಲೋಸ್ ಮಾಡಿದೆ. ಇದನ್ನ ಬಂದ್ಬಿಟ್ಟು ನಾನು ಕನೆಕ್ಷನ್ ಕೊಟ್ಕೋಬೇಕಾ. ಅವಾಗಲೇ ಏನು ರೆಡಿ ಮಾಡಿದ್ನಲ್ಲ, ಈ ಸ್ವಿಚ್ನ ಇದಕ್ಕೆ ಜಾಯಿಂಟ್ ಮಾಡ್ಬೇಕಾ. ಫಸ್ಟ್ ಇದನ್ನ ಮೇಲ್ಗೆ ಮುಂದೆ ಐತಿ, ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದಾನೆ. ಫ್ರೆಂಡ್ಸ್, ಇವಾಗ ತಾನೇ ನಾನು ಅಲ್ಲಿ ಹೋಗ್ಬಿಟ್ಟು ಸ್ವಿಚ್ ಹಾಕಿ ಆನ್ ಮಾಡಿ ಬಂದಾನೆ. ಒಂದ್ಸತ ಇದನ್ನ ಚೆಕ್ ಮಾಡ್ಬೇಕಿದ್ರ ಕರೆಂಟ್ ಬರಾಕತ್ತೋ ಇಲ್ಲೋ ಅಂತೇಳಿ. ಯಾಕಪ್ಪ ಅಂದ್ರೆ ನಾನು ಇದು ಅಂಡರ್ ಗ್ರೌಂಡ್, ಯಾಕೆ ಒಂದು ವರ್ಷದ ಹಿಂದೆ ನಾನು ಭೂಮಿ ಒಳಗಡೆ ತೆಗೆದ ಕೆಸ ಹಾಕಿರುವಂತ ಒಂದು ಲೈನ್ ಇದೆ. ಬಟ್ ಇವಾಗ ಅದ್ರ ಕರೆಂಟ್ ಐತಿಲ್ಲ ಅಂತ ಚೆಕ್ ಮಾಡಿ ಆ ನಂತರ ಅದನ್ನ ಕನೆಕ್ಷನ್ ಕೊಡ್ನಂತ. ಈಗ ಒಂದ್ಸತಿ ಚೆಕ್ ಮಾಡ್ತೀನಿ. ಇದ್ರ ಟೆಸ್ಟರ್ ಐತಿ ನನ್ನ ಚೆಕ್ ಮಾಡಿ ನೋಡ್ತೀನಿ. ಕರೆಂಟ್ ಬರ್ತಾ ಇದೆ, ಕರೆಕ್ಟ್ ಐತಿ ಕನೆಕ್ಷನ್. ನೋಡ್ಬೋದು ನೀವು, ಇಲ್ಲಿ ರೆಡ್ ಕಲರ್ ಲೈಟ್ ಹತ್ತೈತಿ, ನಿಮಗೆ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ. ಬರಾಬರಿ ಐತಿ, ಏನ್ ತೊಂದ್ರೆ ಇಲ್ಲ. ಅಲ್ಲಿಂದ ಕನೆಕ್ಷನ್ ಅಂತ ಕರೆಕ್ಟ್ ಐತಿ. ಬನ್ನಿ ಫ್ರೆಂಡ್ಸ್, ಇವಾಗ ಬಡಾಬಡನ ಆ ಒಂದು ವೈರ್ ಕನೆಕ್ಷನ್ ಕೊಟ್ಟೈತಲ್ಲ, ನಮ್ಮೊಂದು ಕೆಲಸ ಮುಂದೆ ಸ್ಟಾರ್ಟ್ ಮಾಡೋಣಂತ.
ಇವಾಗ ನಾ ಅಲ್ಲಿ ಹೋಗ್ಬಿಟ್ಟು ಅದನ್ನ ಆಫ್ ಮಾಡಿ ಬಂದ್ಬಿಟ್ಟು ಇದಕ್ಕೆ ಕನೆಕ್ಷನ್ ಕೊಡ್ತೇನೆ. ಇವಾಗ ಫ್ರೆಂಡ್ಸ್ ಏನು ನೋಡ್ತಾ ಇದ್ರಲ್ಲ, ಈ ಒಂದು ವೈರ್ ಬಂದ್ಬಿಟ್ಟ ಇದನ್ನ ಲೈಟಾಗಿ ಬೆಂಡ್ ಮಾಡ್ಕೋಬೇಕು. ಇದ್ರಲ್ಲಿ ಇದ್ರ ಒಳಗಡೆ ಬಂದ್ಬಿಟ್ಟ ಇಲ್ಲೇನು ವೈರ್ ಕಾಣ್ತೈತಲ್ಲ, ಇದನ್ನ ಬಂದ್ಬಿಟ್ಟ ಇದ್ರಾಗ ಹಾಯಿಸ್ಬಿಟ್ಟ ಜಾಯಿಂಟ್ ಹೊಡ್ಕೋಬೇಕಿಲ್ಲಿ. ಫ್ರೆಂಡ್ಸ್ ಏನು ನೋಡ್ತಾ ಇದ್ರಲ್ಲ, ಈ ತರ ಜಾಯಿಂಟ್ ಹೊಡ್ಕೋಬೇಕ. ಇವಾಗ ಬಂದ್ಬಿಟ್ಟು ಇದಕ್ಕೆ ಸೆಲೋ ಟೇಪ್ ಸುತ್ತೋಣ. ಫ್ರೆಂಡ್ಸ್ ಕನೆಕ್ಷನ್ ಕೊಟ್ಬಿಟ್ಟೆ ಎಲ್ಲ ಸೆಲೋ ಟೇಪ್ ಅಷ್ಟೇ ಕಂಪ್ಲೀಟ್ಲಿ ಎಲ್ಲ ರೆಡಿ ಆತ. ಇವಾಗ ಸ್ವಿಚ್ ಕೂಡ ರೆಡಿ ಆತ. ನೆಕ್ಸ್ಟ್ ಇನ್ನು ಸ್ವಿಚ್ ಬೋರ್ಡ್ ಐತಿ ನಂದ, ಸ್ವಿಚ್ ಬೋರ್ಡ್ ತಂದ ಕೇಸ್ ಐತಲ್ಲ, ಇದಕ್ಕೆ ಒಂದು ಪಿನ್ ಹಾಕ್ಬಿಟ್ಟು ಕರೆಂಟ್ ಬರತ್ತೆ. ಅಲ್ಲಿ ಹೊರಗಡೆ ಕೂತ್ಕೊಂಡ್ಬಿಟ್ಟೈತಲ್ಲ, ನಾ ಕಂಪ್ಲೀಟ್ ನನ್ನ ಒಂದು ಏನಪ್ಪ ಎಕ್ಸ್ಪೆರಿಮೆಂಟ್ ವಿಡಿಯೋಸ್ ಅನ್ನ ಮಾಡಕ್ ಎಲ್ಲಾ ತರಾನು ರೆಡಿ ಆತ. ಇನ್ನೇನಿಲ್ಲ, ಇನ್ನು ಡೈರೆಕ್ಟ್ ಆಗಿ ಎಕ್ಸ್ಪೆರಿಮೆಂಟ್ ವಿಡಿಯೋಸ್ ರೆಡಿ ಮಾಡೋದು, ಅಪ್ಲೋಡ್ ಮಾಡೋದು ಒಂದು ಕೆಲಸ. ಫ್ರೆಂಡ್ಸ್ ಇವತ್ತಿನ ಈ ಒಂದು ಬ್ಲಾಗ್ ಇಲ್ಲಿಗೆ ನಾವು ಮುಗಿಸ್ತೇನೆ. ನಾಳೆ ಬ್ಲಾಗ್ ಒಳಗಡೆ ಬಂದ್ಬಿಟ್ಟೆ ಎಕ್ಸ್ಪೆರಿಮೆಂಟ್ ವಿಡಿಯೋನ ಯಾವ ತರ ಮಾಡ್ತಾನೆ, ಬ್ಯಾಕ್ ಗ್ರೌಂಡ್ ನಾಗ ವಿಡಿಯೋ ಶೂಟ್ ಯಾವ ತರ ಮಾಡ್ತಾನೆ ಅನ್ನೋದು ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ನನ್ನ ಈ ಒಂದು ನೆಕ್ಸ್ಟ್ ಬ್ಲಾಗ್ನಾಗ ತೋರಿಸ್ತೀನಿ. ಫ್ರೆಂಡ್ಸ್ ಹಾಗೆ ಹೊಸಬ್ರು ಯಾರೆಲ್ಲ ಈ ಒಂದು ಬ್ಲಾಗ್ನ ನೋಡ್ತಾ ಇದ್ದೀರಲ್ಲ, ನನ್ನ ಈ ಒಂದು ಚಾನಲ್ನಾಗ ಐತಲ್ಲ ಡೈಲಿ ಬ್ಲಾಗ್ಸ್ ಅಪ್ಲೋಡ್ ಆಗ್ತಾ ಇರತ್ತ. ನಾನು ಡೈಲಿ ಲೈಫ್ನಲ್ಲಿ ನಾ ಯಾವ ತರ ಇರ್ತೀನಿ, ಏನೇನು ಮಾಡ್ತೀನಿ ಪ್ರತಿಯೊಂದನ್ನು ಕೂಡ ನಾ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಫ್ರೆಂಡ್ಸ್ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಐತಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇನ್ನೂ ಯಾರೆಲ್ಲ ಫಾಲೋ ಮಾಡಿಲ್ಲ ಎಲ್ಲರೂ ಇವಾಗಲೇ ಫಾಲೋ ಮಾಡಿ. ಅದರಲ್ಲಂತೂ ಡೈಲಿ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದರಲ್ಲಿ ಟೆಕ್ ವಿಡಿಯೋಸ್, ಫ್ಯಾಕ್ಟ್ ವಿಡಿಯೋಸ್, ಹೆಲ್ತ್ ವಿಡಿಯೋಸ್ ಪ್ರತಿಯೊಂದು ಕೂಡ ಅಪ್ಲೋಡ್ ಆಗ್ತಾ ಇರತ್ತೆ. ಯಾರೆಲ್ಲ ಇನ್ನೂ ಫಾಲೋ ಮಾಡ್ತಲ್ಲ ಎಲ್ಲರೂ ಇವಾಗಲೇ ಹೋಗಿ ಫಾಲೋ ಮಾಡಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ಬ್ಲಾಗ್ನಾಗ ಸಿಗೋಣ.